ಲೇ ಮೂರ್ಖ, ಶತಮೂರ್ಖ, ಆ ಒಂದು ಅತ್ಯದ್ಭುತವಾದ ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿರೋದು ಏನು ಅಂದರೆ, ಕಾಮಧೇನು ಅಂತಂದರೆ ಅದನ್ನು ನೀನೆಲ್ಲೋ ದೇವಲೋಕದಿಂದ ಹಸು ಬರ್ತದೆ, ಅದನ್ನು ಪೂಜೆ ಮಾಡಿದ್ರೆ ಕೇಳಿದ್ದೆಲ್ಲ ವರ ಕೊಡ್ತದೆ, ಆ ರೀತಿ ಕಲ್ಪಿಸ್ಕೊಂಬೇಡ. ಅದು ಎಳೆ ಮಕ್ಕಳು ಮಾಡೋ ಕೆಲಸ. ನಿನಗೆ ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ, ನೀನು ಎಳೆ ಮಕ್ಕಳ ಥರನೇ ಮಾತಾಡಿದ್ರೆ, ಎಳೆ ಮಕ್ಕಳ ಥರ ಚಿಂತನೆ ಮಾಡಿದ್ರೆ ಯಾವಾಗಲೋ ನೀನು ಪ್ರೌಢನಾಗೋದು. ಕಾಮಧೇನು ಅಂದರೆ ಅರ್ಥ ಏನು ಗೊತ್ತಾ? ಅದರ ಒಳ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಜ್ಞಾನವೇ ಕಾಮಧೇನು. ಕಾಮಧೇನು ಅಂದರೆ ಜ್ಞಾನ. ಜ್ಞಾನಕ್ಕೆ ಕಾಮಧೇನು ಅಂತ ಬಯಸ್ತವ್ರು. ಜ್ಞಾನವೇ ಸಿರಿ ಸಂಪತ್ತು, ಜ್ಞಾನವೇ ಗೌರವ, ಜ್ಞಾನವೇ ಸ್ಥಾನಮಾನ, ಜ್ಞಾನದಿಂದ ಯಶಸ್ಸು ಕೀರ್ತಿ, ಜ್ಞಾನದಿಂದ ನಿನಗೆ ಅಭಿವೃದ್ಧಿ ಸಮೃದ್ಧಿ, ಜ್ಞಾನದಿಂದ ಗುರಿ ಸಾಧನೆ. ಆ ಜ್ಞಾನವನ್ನು ಕಾಮಧೇನು ಅಂತ ಹೇಳ್ತಾ ಇದ್ದಾರೆ. ನೀನು ಕಾಮಧೇನು ಹುಡ್ಕೊಂಡು ಹೋಗ್ತೀನಿ, ನಾನು ಜಗತ್ತೆಲ್ಲ ಪ್ರಪಂಚ ಎಲ್ಲ ಸುತ್ತೀನಿ, ಯಾವುದೋ ಒಂದು ದೇಶದಲ್ಲಿ ಕಾಮಧೇನು ಸಿಗಬಹುದು, ಹುಡ್ಕೊಂಡು ಹೋಗು, ಹುಡ್ಕಂಬ. ಸಿಕ್ಕಿದ್ರೆ ನಂಗೊಂದೇ ಎರಡು ತಗೊಂಬ, ಆಶ್ರಮದಲ್ಲಿ ಇಡ್ತೀನಿ. ನಿನ್ನಂಥ ಮುಟ್ಟಾಳ ಎಳೆ ಮಕ್ಕಳು ಚಿಂತನೆ ಮಾಡ್ದಂಗೆ ನೀನು ಕತ್ತೆಗೆ ವಯಸ್ಸಾದಂಗೆ 25-30 ವರ್ಷ ಆದ್ರೂ ನೀನು ಅದೇ ಥರ ಚಿಂತೆ ಮಾಡಿದ್ರೆ ಏನಲ್ಲೇ ಪ್ರಯೋಜನ ಬಂತು? ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಅನುಭವಗಳನ್ನು ನಿನಗೆ ಹಂಚ್ಕೊಳ್ತೇನೆ. ಕಾಮಧೇನು ಅಂದರೆ ಜ್ಞಾನವೇ ಕಾಮಧೇನು. ಆ ಜ್ಞಾನದಿಂದ, ಜ್ಞಾನ ಅನ್ನೋ ಕಾಮಧೇನುವನ್ನು ಹಿಡ್ಕೊಂಡು ನಿನಗೆ ಏನು ಬೇಕು ಎಲ್ಲ ಪಡ್ಕೊಳ್ಳೆ, ಬೇಕಾಗಿರೋದನ್ನೆಲ್ಲ ಪಡ್ಕೊಳ್ಳೆ. ಎಳೆ ಮಕ್ಕಳ ಥರ ಚಿಂತನೆ ಮಾಡಬೇಡ. ಬಾಲ್ಯ, ಯೌವನ, ವಯಸ್ಕ, ಮಧ್ಯವಯಸ್ಕ, ವೃದ್ಧ, ವಯೋವೃದ್ಧ. ನೀನು ಯೌವನದಲ್ಲಿದ್ದರೂ ಕೂಡ ಇನ್ನೂ ಬಾಲ್ಯದ ಥರ ಚಿಂತನೆ ಮಾಡ್ತಾ ಇದೆಯಾ ಅಂತ ಏನು ಪ್ರಯೋಜನ? ಯಾಕೆಂದ್ರೆ ಅಧ್ಯಯನ ಇಲ್ಲ, ಝೀರೋ, ಶೂನ್ಯ. ಕೇವಲ ಊಟ, ಬಟ್ಟೆ, ಸೂರು, ಮನೆ ಮಾಡದೆ, ಇದಕ್ಕೆ ಮಾತ್ರ. ಇದೆಲ್ಲ ಅಧ್ಯಯನ ಅಲ್ಲ. ನನ್ನ ಪ್ರಕಾರ ಶಿಕ್ಷಣ ಅಂತಂದರೆ ಆತ್ಮಜ್ಞಾನ. ಇದೇ ಶಿಕ್ಷಣ. ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು, ಅದನ್ನು ತಿಳ್ಕೊಳ್ಳೋದು. ವಿದ್ಯೆ ಅಂದರೆ ಆತ್ಮಜ್ಞಾನ, ಶಿಕ್ಷಣ ಅಂದರೆ ಆತ್ಮಜ್ಞಾನ. ಇದನ್ನು ತಿಳ್ಕೊ. ಯಾವಾಗ ನೀನು ಅರ್ಥೈಸ್ಕೊಳ್ತೀಯ ಆವಾಗ ಒಂದೊಂದು ಪದಗಳ ಅರ್ಥ ಗ್ರಂಥಗಳಲ್ಲಿ ಬರೆದಿರೋದೆಲ್ಲವೂ ನಿನಗೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಿನ್ನ ಮನದಾಳದಲ್ಲಿ ಅಂದರೆ ಅಂತರಾಳದಲ್ಲಿ ಇಳಿತಾ ಇರುತ್ತೆ.